ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ಪ್ಯಾರಡೈಸ್ ಲಾಸ್ಟ್ ಬುಕ್ 1. ಬರೆದವರು ಜಾನ್ ಮಿಲ್ಟನ್. ಜಾನ್ ಮಿಲ್ಟನ್ ತನ್ನ ಕೃತಿಯಾದ ಪ್ಯಾರಡೈಸ್ ಲಾಸ್ಟ್ ಬುಕ್ 1 ಅನ್ನು ಮ್ಯಾನ್ಸ್ ಡಿಸ್ಒಬೇಡಿಯನ್ಸ್ ಅನ್ನೋ ಸೆಂಟೆನ್ಸ್ನ ಮೂಲಕ ಆರಂಭ ಮಾಡ್ತಾನೆ. ಮ್ಯಾನ್ಸ್ ಫಸ್ಟ್ ಡಿಸೊಬೇಡಿಯನ್ಸ್ ಅಂದರೆ ದೇವರ ಮಾತಿಗೆ ಮನುಷ್ಯ ಡಿಸೊಬೇಡಿಯಂಟ್ ಅಂದರೆ ಅಗೌರವವನ್ನು ತೋರಿಸಿದಾಗ ಏನಾಗುತ್ತದೆ, ಅದರ ಪರಿಣಾಮ ತುಂಬ ಕೆಟ್ಟದಾಗುತ್ತದೆ ಅಂತ ಕವಿ ಹೇಳ್ತಾರೆ. ಮೊದಲನೇ ಸಾಲಲ್ಲೇ ಕವಿ ಮುಂದುವರಿಸ್ತಾ ಹೇಳ್ತಾರೆ, ಆ ಮನುಷ್ಯರಿಬ್ಬರು ಫ್ರೂಟ್ ಆಫ್ ನಾಲೆಜನ್ನು ತಿಂತಾರೆ. ಆ ಹಣ್ಣು ತಿನ್ನಲು ನಿಷಿದ್ಧವಾಗಿತ್ತು, ಅದನ್ನು ತಿನ್ನಬಾರದಾಗಿತ್ತು. ಆ ಫ್ರೂಟ್ ಫಾರ್ಬಿಡನ್ ಟ್ರೀ ಅನ್ನೋ ಒಂದು ಮರದಿಂದ ಬೆಳೆಯಲ್ಪಟ್ಟಿದೆ. ಫಾರ್ಬಿಡನ್ ಟ್ರೀ ಅಂದರೆ ಅದೊಂದು ರೀತಿಯ ಮರ. ಆ ಮರದ ಹಣ್ಣನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು. ಅದು ಯಾವ ರೀತಿಯ ಮರ ಅನ್ನೋದನ್ನು ಕವಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದು ಬನಾನಾ ಪ್ಲಾಂಟ್ ಆಗಿರ್ಬೋದು, ಮ್ಯಾಂಗೋ ಪ್ಲಾಂಟ್ ಟ್ರೀ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಆ್ಯಪಲ್ ಟ್ರೀಯೂ ಆಗಿರಬಹುದು. ಆ ಹಣ್ಣನ್ನು ಆ್ಯಡಮ್ ಮತ್ತು ಈವ್ ತಿಂತಾರೆ. ಮೊದಲು ಈವ್ ತಿಂತಾಳೆ, ಆಮೇಲೆ ಆ್ಯಡಮ್ ತಿಂತಾನೆ. ಇದರಿಂದಾಗಿ ಪ್ರಪಂಚದಲ್ಲಿ ನೋವು, ಸಾವು, ಯಾತನೆ, ಇದೆಲ್ಲ ದುಃಖ ಎಲ್ಲ ಆರಂಭವಾಯಿತು. ಇವಿಷ್ಟು ಈ ಪುಸ್ತಕದ ಮುಖ್ಯಾಂಶವಾಗಿದೆ. ಅದು ಹೇಗೆ ಒಂದು ಹಣ್ಣು ಪ್ರಪಂಚದ ನಾಶಕ್ಕೆ ಕಾರಣವಾಯಿತು ನೋಡೋಣ. ಇಲ್ಲಿರುವ ಫ್ರೂಟ್ ಅದೊಂದು ಕಾಮನ್ ಫ್ರೂಟ್ ಆಗಿರಲಿಲ್ಲ. ಅದನ್ನು ಫ್ರೂಟ್ ಆಫ್ ನಾಲೆಜ್ ಅಂತ ಕರಿತಾ ಇದ್ರು, ಜ್ಞಾನದ ಹಣ್ಣು ಅಂತ ಕರಿತಾ ಇದ್ರು. ಈ ಹಣ್ಣನ್ನು ತಿನ್ನುವ ಮೊದಲು ಮನುಷ್ಯನ ಬುದ್ಧಿ ಇಷ್ಟೊಂದು ಬೆಳೆದಿರಲಿಲ್ಲ, ಇಷ್ಟೊಂದು ವೇಗವಾಗಿ ಯೋಚಿಸುವ ಹಂತಕ್ಕೆ ತಲುಪಿರಲಿಲ್ಲ. ಈ ಹಣ್ಣನ್ನು ತಿಂದ ಮೇಲೆ ಇನ್ನೊಬ್ಬರನ್ನ ಶೋಷಣೆ ಮಾಡೋದು, ದೌರ್ಜನ್ಯ ಮಾಡೋದು, ಅನ್ಯಾಯ ಮಾಡೋದನ್ನು ಕಲಿತ. ಈ ಹಣ್ಣನ್ನು ತಿಂದ ಮೇಲೆ ಮನುಷ್ಯನಿಗೆಲ್ಲವೂ ಅರ್ಥ ಆಗಲಿಕ್ಕೆ ಶುರುವಾಯಿತು. ಅವನು ಪಾಪಕರ್ಮಗಳನ್ನು ಮಾಡಲು ಆರಂಭಿಸಿದ. ಇದರಿಂದಾಗಿ ಪ್ರಪಂಚದಲ್ಲಿ ಸಾವು ಮತ್ತು ನೋವು ಆರಂಭವಾಯಿತು. ಒಂದು ವೇಳೆ ಆ ಇಬ್ಬರು ವ್ಯಕ್ತಿಗಳು ಆ್ಯಡಮ್ ಮತ್ತು ಈವ್ ಆ ಫ್ರೂಟನ್ನು ತಿನ್ನದೇ ಹೋಗ್ತಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಸಾವು, ನೋವು, ದುಃಖ, ಯಾತನೆ ಇರ್ತಾ ಇರಲಿಲ್ಲ. ಮತ್ತು ಮನುಷ್ಯನ ಬುದ್ಧಿ ಇಷ್ಟೊಂದು ವೇಗವಾಗಿ ಬೆಳೀತಾನೂ ಇರಲಿಲ್ಲ. ಉಳಿದ ಪ್ರಾಣಿಗಳಷ್ಟೇ ಮನುಷ್ಯ ಯೋಚಿಸಬಲ್ಲವನಾಗಿದ್ದ. ಈ ಎಲ್ಲ ಕಾರಣದಿಂದ ಪ್ರಪಂಚದಲ್ಲಿ ದುಃಖ ಮತ್ತು ಯಾತನೆ ಬಂದಿತು ಅಂತ ಕವಿ ಪುಸ್ತಕದಲ್ಲಿ ಹೇಳ್ತಾರೆ. ಕವಿ ಕೃತಿಯನ್ನು ಮುಂದುವರಿಸ್ತಾ ಹೇಳ್ತಾರೆ, ಒನ್ ಗ್ರೇಟರ್ ಮ್ಯಾನ್, ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಗಮನಿಸಿ ಅವನಿಗೆ ಮನ್ನಣೆಯನ್ನು ಕೊಡಿ ಅಂತ ಹೇಳ್ತಾ ಯೇಸು ಕ್ರಿಸ್ತನ ಮಾತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆ ಒಬ್ಬ ವ್ಯಕ್ತಿ ಪೂರ್ಣ ಮನುಷ್ಯತ್ವಕ್ಕೆ, ಮಾನವ ಕುಲಕ್ಕೋಸ್ಕರ ತನ್ನ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಇಲ್ಲಿ ಮಿಲ್ಟನ್ ಕ್ರಿಶ್ಚಿಯನ್ ಹಿಸ್ಟ್ರಿಯ ಬಗ್ಗೆ, ಅವರ ಭೂತಕಾಲದ ಘಟನೆಗಳ ಬಗ್ಗೆ ಹೇಳಲಿಕ್ಕೆ ಬಯಸ್ತಾರೆ. ಇಲ್ಲಿ ತನಕ ಈ ಪುಸ್ತಕದ ಇಂಟ್ರೋ ಅಥವಾ ಮುನ್ನುಡಿಯನ್ನು ನೋಡಿದ್ದೇವೆ. ಇಲ್ಲಿ ಮಿಲ್ಟನ್ ಒಬ್ಬ ದೇವಿ, ಮ್ಯೂಸ್ ಅಂದರೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಆ ದೇವಿಯ ಹೆಸರು ಯುರೇನಿಯಾ. ಯುರೇನಿಯಾ ಅನ್ನೋದು ಗ್ರೀಕ್ ಮೈಥಾಲಜಿಯಲ್ಲಿ ಬರುವ ಒಂದು ದೇವತೆ. ಈಕೆ ಖಗೋಳಶಾಸ್ತ್ರದ ದೇವತೆಯಾಗಿದ್ದಾಳೆ. ಆಸ್ಟ್ರೋನಮಿ ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ಬೇರೆ ಬೇರೆ ವಿದ್ಯೆಯಾಗಿದೆ. ಈ ಯುರೇನಿಯಾ ಮಿಲ್ಟನ್ನ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾಳೆ, ಅದು ಪ್ಯಾರಡೈಸ್ ಲಾಸ್ಟ್ ಬುಕ್ ಬರೆದು ಅದೊಂದು ಗ್ರೇಟ್ ಬುಕ್ ಅಂತ ಕರೆಸಿಕೊಳ್ಳುವಲ್ಲಿ ಯುರೇನಿಯಾನ ಪಾತ್ರ ಏನು ಅನ್ನೋದನ್ನು ನೋಡೋಣ. ಮಿಲ್ಟನ್ ಹೇಳ್ತಾನೆ, ಯುರೇನಿಯಾ ಬೈಬಲ್ ಬರೆದಂತಹ ದೇವತೆ ಅಲ್ಲ. ಪ್ಯಾರಡೈಸ್ ಲಾಸ್ಟ್ ಕೃತಿಯಲ್ಲಿ ಬರುವ ಜೆನಿಸಿಸ್ ಇಲ್ಲಿ ಮ್ಯೂಸಿಂದ ಇನ್ಫ್ಲುಯೆನ್ಸ್ ಆಗಿರೋದಿಲ್ಲ. ಜೆನಿಸಿಸ್ ಮತ್ತು ಯುರೇನಿಯಾ ಇಬ್ಬರು ಒಂದೇ ಅಲ್ಲ, ಅವರಿಬ್ಬರು ಬೇರೆ ಬೇರೆ ಅಂತ ಕವಿ ಹೇಳ್ತಾರೆ. ಮಿಲ್ಟನ್ ಮುಂದುವರಿಸ್ತಾ ಹೇಳ್ತಾನೆ, ಎಲ್ಲ ದೇವಿ ದೇವತೆಗಳಲ್ಲಿ ಯುರೇನಿಯಾ ಎಲ್ಲರಿಗಿಂತ ತುಂಬ ಪವರ್ಫುಲ್ ದೇವತೆಯಾಗಿದ್ದಾಳೆ. ಹಾಗಾಗಿ ಆ ದೇವಿಯ ಹೆಸರಿನಲ್ಲಿ ಮಿಲ್ಟನ್ ತನ್ನ ಗ್ರೇಟ್ ಎಪಿಕ್ ಆದ ಪ್ಯಾರಡೈಸ್ ಲಾಸ್ಟ್ ಅನ್ನು ಬರಿತಾ ಇದ್ದಾನೆ. ಸಡನ್ ಆಗಿ ಸೀನ್ ಚೇಂಜ್ ಆಗಿ ಮಿಲ್ಟನ್ನ ಕೃತಿಯ ನಿಜವಾದ ಹೀರೋ ಎದುರು ಬರ್ತಾನೆ. ಅವನು ವಿಲನ್ ಆಗಬೇಕು, ಬಟ್ ಹೀರೋಯಿಕ್ ಗೆಸ್ಚರ್ ಕೊಟ್ಟಿರ್ತಾರೆ. ಅವನ ಹೆಸರು ಸ್ಯಾಟನ್. ಫಸ್ಟ್ ಡಿಸೊಬೇಡಿಯನ್ಸ್ ಮಾಡಿದವನೇ ಸ್ಯಾಟನ್. ಈ ಸ್ಯಾಟನ್ ನರಕದಲ್ಲಿ ತನ್ನ ಸಹಚರರೊಂದಿಗೆ ಬದುಕುತ್ತಿದ್ದ. ಇವನು ನಿಜವಾಗಿಯೂ ನರಕದ ವಾಸಿಯಾಗಿಲ್ಲ. ಇವನೊಬ್ಬ ಏಂಜಲ್ ಆಗಿದ್ದ, ಒಬ್ಬ ದೇವದೂತನಾಗಿದ್ದ ಮತ್ತು ಸ್ವರ್ಗದಲ್ಲಿದ್ದ. ಇವನು ಸ್ವರ್ಗದಲ್ಲಿ ತನ್ನ ಸಹಚರರೊಂದಿಗೆ ಸೇರಿಕೊಂಡು ದೇವರ ವಿರುದ್ಧ ದಂಗೆ ಏಳ್ತಾನೆ. ದೇವರು ಸ್ಯಾಟನನ್ನು ಸೋಲಿಸ್ತಾರೆ ಹಾಗೂ ಅವನ ಸೈನ್ಯವನ್ನು ಸೋಲಿಸ್ತಾರೆ. ದೇವರು ಸ್ಯಾಟನ್ ಮತ್ತು ಅವನ ಸೈನ್ಯವನ್ನು ಸ್ವರ್ಗದಿಂದ ಹೊರದಬ್ಬಿದಾಗ ಅವನು ನೇರವಾಗಿ ಒಂದು ಆಳವಾದ ಗುಂಡಿಯೊಳಗೆ ಬಿದ್ದು ಬಿಡ್ತಾನೆ. ಅದನ್ನು ಅಬೆಸ್ ಎಂದು ಕರೆಯಲಾಗಿದೆ. ಸುಮಾರು 9 ದಿನಗಳ ಕಾಲ ಅದೇ ಡೀಪ್ ಪಿಟ್ ಅಥವಾ ಆಳವಾದ ಗುಂಡಿಯೊಳಗೆ ಸ್ಯಾಟನ್ ಕಳೀತಾನೆ. ಹಾಗೆ ಆಳವಾದ ಗುಂಡಿಯಲ್ಲಿ ಬೀಳ್ತಾ 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 9ನೇ ದಿವಸ ಅವನು ಹೋಗಿ ನರಕವನ್ನು ತಲುಪುತ್ತಾನೆ. ಹೆಲ್ಲನ್ನು ದೇವರು ಮಾಡಲಿಲ್ಲ, ನರಕವನ್ನು ದೇವರು ಮಾಡಲಿಲ್ಲ, ಕೆಲವು ಏಂಜಲ್ಗಳು ಮಾಡಿರುವಂತಹದ್ದು. 9 ದಿನಗಳ ತನಕ ಬೀಳ್ತಾ 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 ಕೊನೆಗೆ 9ನೇ ದಿನ ಅವನು ನರಕವನ್ನು ತಲುಪುತ್ತಾನೆ.
ಈಗ ಸೀನ್ ಚೇಂಜ್ ಆಗಿ ಸ್ಯಾಟರ್ನ್ ಮಲಗಿರ್ತಾನೆ. ಒಂದು ಲೇಕ್ ಆಫ್ ಫೈರ್ನ ಮೇಲೆ ಮಲಗಿರ್ತಾನೆ. ಅದರಲ್ಲಿ ಬೆಂಕಿ ಹೊತ್ತಿಕೊಳ್ತಾ ಇದೆ, ಉರಿತಾ ಇದೆ, ಲಾವಾ ಇದೆ. ಲೇಕ್ ಆಫ್ ಫೈರ್, ಆ ಸರೋವರ ಏನಿದೆ ತುಂಬ ಕತ್ತಲೆಯಿಂದ ಕೂಡಿದೆ. ಸ್ಯಾಟನ್ನೊಟ್ಟಿಗೆ ಅವನ ಸಹಚರನಾದ ಬಿಯಲ್ಜೆಬಬ್ ಕೂಡ ಇದ್ದ. ಬಿಯಲ್ಜೆಬಬ್ ಸ್ಯಾಟನ್ನ ಸೆಕೆಂಡ್ ಕಮಾಂಡರ್, ತುಂಬ ಆತ್ಮೀಯ ಸಹಚರನಾಗಿದ್ದ. ಸ್ಯಾಟನ್ನ ಹತ್ತಿರ ಇವ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯೇ ಬಿಯಲ್ಜೆಬಬ್. ಇಬ್ಬರು ಆ ಲೇಕ್ ಆಫ್ ಫೈರ್ನ ಮೇಲೆ ಕೂತ್ಕೊಂಡಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ. ಕೊನೆಗೆ ಸ್ಯಾಟನ್ನೇ ಮೌನ ಮುರಿದು ಮಾತು ಆರಂಭಿಸ್ತಾನೆ. ಸ್ಯಾಟನ್ ತುಂಬ ದುಃಖಿತನಾಗಿದ್ದ. ನಮಗೇನೆಲ್ಲ ಆಗ್ತಾ ಇದೆ, ಯಾವ ಅವ್ಯವಸ್ಥೆ ಆಗಿದೆ ಎನ್ನುವುದರ ಕುರಿತು. ಎಂತಹ ಐಷಾರಾಮಿ ಸ್ಥಿತಿಯಲ್ಲಿದ್ದವರು ಈಗ ಈ ನರಕಕ್ಕೆ ತಲುಪಿದ್ದೇವೆ. ಆ ಸ್ವರ್ಗದ ದಿನಗಳ ಕುರಿತು ಅವನಿಗಿನ್ನೂ ಆ ಆಸೆ ಸ್ಯಾಟನ್ನ ಮನಸ್ಸಲ್ಲಿ ಹಾಗೆ ಇತ್ತು. ಅವನ ಮನಸ್ಸಿನಲ್ಲಿ ದೇವರ ಈ ಕೆಲಸಗಳ ಕುರಿತು ಕ್ರೋಧವಿದೆ, ದ್ವೇಷವಿದೆ. ಅವನಿಗೆ ತಾನು ಸೃಷ್ಟಿ ಮಾಡಿದ ದೇವರ ವಿರುದ್ಧ ಯುದ್ಧ ಮಾಡಿದ್ದು, ಅದರಲ್ಲಿ ಸೋತದ್ದು ಎನ್ನುವ ಯಾವುದೇ ಕೀಳರಿಮೆ ಇರಲಿಲ್ಲ. ನಾನೇನು ಕೆಲಸ ಮಾಡಿದ್ದೇನೆ ಅದು ಸರಿಯಾಗಿದೆ ಅನ್ನೋದು ಬಿಯಲ್ಜೆಬಬ್ ಮತ್ತು ಸ್ಯಾಟನ್ನ ವಾದವಾಗಿತ್ತು. ಮುಂದುವರಿಸ್ತಾ ಮಿಲ್ಟನ್ ಸ್ಯಾಟನ್ ಎಷ್ಟು ಕ್ರೂರವಾಗಿದ್ದಾನೆ ನೋಡಲಿಕ್ಕೆ, ಅವನ ಎಪಿಯರೆನ್ಸ್ ಎಷ್ಟು ಬೀಸ್ಟ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಯಾಟನ್ ದೈತ್ಯಾಕಾರವಾದ ದೇಹವನ್ನು ಹೊಂದಿದ್ದು ತಿಮಿಂಗಿಲ ಮೀನಿನಂತೆ ಕಾಣುತ್ತಿದ್ದ. ಲೇಕ್ ಆಫ್ ಫೈರಿಂದ ಹೊರಗೆ ಬಂದು ತನ್ನ ರೆಕ್ಕೆಯನ್ನು ಬಡಿದುಕೊಂಡು ಒಂದು ಡ್ರೈ ಲ್ಯಾಂಡ್ ಕಡೆಗೆ ಸ್ಯಾಟನ್ ಹಾರ್ತಾನೆ. ಡ್ರೈ ಲ್ಯಾಂಡ್ ಅಂದರೆ ಬಂಜರು ಭೂಮಿ, ಯಾವುದೇ ಫಲ ಬೆಳೆಯದಂತಹ ಭೂಮಿ. ನರಕದಲ್ಲಿ ಬದುಕ್ತಾ ಇದ್ರು ಸ್ಯಾಟನಿಗೆ ಸ್ವರ್ಗದ ಐಷಾರಾಮಿ ಜೀವನ ತುಂಬ ಆಸೆಯಾಗುತ್ತಿತ್ತು. ಹೇಗಾದರೂ ಮಾಡಿ ಸ್ವರ್ಗದ ಸುಖವನ್ನು ಪಡಿಲೇಬೇಕು, ಸ್ವರ್ಗದೊಳಗೆ ಹೋಗಲೇಬೇಕು ಅನ್ನೋದು ಸ್ಯಾಟನ್ನ ಕನಸಾಗಿತ್ತು. ದೇವರು ಸ್ವರ್ಗದಂತಹ ಸುಂದರ ಸ್ಥಳವನ್ನು ಮಾಡಿ ಅದಕ್ಕೆ ನಮ್ಮನ್ನು ಹೋಗಲಿಕ್ಕೆ ಬಿಡಬೇಕಲ್ವ, ಮತ್ತೆ ಯಾಕೆ ದೇವರು ಮಾಡಿದ್ದು ಅನ್ನೋದು ಸ್ಯಾಟನ್ನ ವಾದ. ಸ್ಯಾಟನ್ ಮುಂದುವರಿಸ್ತಾ ಹೇಳ್ತಾನೆ, ನನಗೆ ಎಷ್ಟು ಬುದ್ಧಿಶಕ್ತಿ ಇದೆ ಅಂದರೆ ನಾನು ಸ್ವರ್ಗವನ್ನು ನರಕ ಮಾಡಬಲ್ಲೆ, ಹಾಗೆ ನರಕವನ್ನು ಸ್ವರ್ಗವಾಗಿ ಪರಿಗಣಿಸಬಲ್ಲೆ, ಬದಲಾಯಿಸಬಲ್ಲೆ. ನಾವೀಗ ನರಕದಲ್ಲಿದ್ದೇವೆ, ಸ್ವರ್ಗದಲ್ಲಿ ನೌಕರನಾಗಿ ಕೆಲಸ ಮಾಡೋದು ಇದಕ್ಕಿಂತ ಸುಂದರವಾಗಿತ್ತು, ಆದರೆ ಅದಕ್ಕಿಂತ ಉತ್ತಮವಾಗಿ ನಾನೀಗ ನರಕದ ರಾಜನಾಗಿದ್ದೇನೆ. ಹಾಗೆ ಸ್ಯಾಟನ್ನ ಹತ್ರ ಒಂದು ಎಕ್ಸ್ಟ್ರಾಡಿನರಿ ಸ್ಕಿಲ್ ಇತ್ತು. ಆ ಒಂದು ವಿಶೇಷ ಶಕ್ತಿ ಏನಂದರೆ ಯಾವುದೇ ಸ್ಥಳದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ, ಯಾವ ರೂಪವನ್ನು ಬೇಕಾದರೂ ಧರಿಸುವಂಥ ಶಕ್ತಿ ಸ್ಯಾಟನಿಗಿತ್ತು. ಅತಿ ಸಣ್ಣ ಆಕಾರದಿಂದ ಹಿಡಿದು ದೈತ್ಯಾಕಾರದವರೆಗೆ ಯಾವ ರೀತಿಯ ವೇಷವನ್ನು, ಯಾವ ಸೈಜಿನ ವೇಷವನ್ನು ಧರಿಸಲಿಕ್ಕೂ, ಯಾವ ರೀತಿಯ ವೇಷವನ್ನು ಧರಿಸಲಿಕ್ಕೂ ಅವನು ರೆಡಿ ಇದ್ದ. ಅದೊಂದು ಹಾವು ಆಗಿರ್ಬೋದು ಅಥವಾ ಒಂದು ಕಪ್ಪೆಯ ವೇಷವನ್ನಾಗಿರ್ಬೋದು, ಅವನು ಧರಿಸುವ ಶಕ್ತನಾಗಿದ್ದ. ಸ್ಯಾಟನ್ ಮುಂದುವರಿದು ಇನ್ನೊಂದು ಯುದ್ಧವನ್ನು ದೇವರ ವಿರುದ್ಧ ಮಾಡಬೇಕು ಅಂತ ತಯಾರಿ ಮಾಡ್ತಾ ಇರ್ತಾನೆ. ಇದನ್ನು ನೇರವಾಗಿ ಮಾಡುವುದಾ ಅಥವಾ ಪರೋಕ್ಷವಾಗಿ ಬೇರೆಯವರನ್ನು ಉಪಯೋಗಿಸಿಕೊಂಡು ಇಂಡೈರೆಕ್ಟ್ ಆಗಿ ದೇವರ ಮೇಲೆ ಅಟ್ಯಾಕ್ ಮಾಡೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಕೊನೆಗೆ ಯೋಚಿಸ್ತಾನೆ, ಇಂಡೈರೆಕ್ಟ್ ಆಗಿ ಅಂದರೆ ಪರೋಕ್ಷವಾಗಿ, ನೇರವಾಗಿ ಯುದ್ಧ ಮಾಡದೆ ಪರೋಕ್ಷವಾಗಿ ಯುದ್ಧ ಮಾಡೋಣ. ಮತ್ತು ಅವನಿಗೊಂದು ತಿಳಿಯುತ್ತದೆ, ದೇವರೊಂದು ಹೊಸ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ಆಡಮ್ ಮತ್ತು ಈವ್ ಬದುಕುತ್ತಾ ಇದ್ದಾರೆ. ನಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅಧಿಕಾರ ಇಲ್ಲ, ಪ್ರವೇಶವಿಲ್ಲ, ಆದರೆ ಆ ಹೊಸ ಜಗತ್ತಿಗೆ ಹೋಗ್ಬೋದು, ಅಲ್ಲಿ ನಾವು ಬದುಕ್ಬೋದು, ಅಲ್ಲಿ ನಮಗೆ ಬೇಕಾದ ಹೊಸ ವಿಶ್ವವನ್ನು ರಚಿಸ್ಕೊಳ್ಬೋದು ಅನ್ನೋದು ಸ್ಯಾಟನ್ನ ಯೋಚನೆಯಾಗಿತ್ತು. ಇದು ಪ್ಯಾರಡೈಸ್ ಲಾಸ್ಟ್ ಬುಕ್ 1 ಮಿಲ್ಟನ್ ಬರೆದ ಪುಸ್ತಕದ ಸಮ್ಮರಿ, ಕನ್ನಡ ವಿವರಣೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.